ನೀವಿನ್ನೂ ಡಿಎಲ್ ಮಾಡಿಸಿಲ್ವಾ? ಹಾಗಿದ್ರೆ ಈ ಸುದ್ದಿ ನಿಮ್ಗಾಗಿ. ಮುಂಚೆ ಒಂದು ಮಾತಿತ್ತು, ಅತಿ ಹೆಚ್ಚು ಕರಪ್ಷನ್ ನಡೆಯೋ ಸ್ಥಳ ಅಂದ್ರೆ ಅದು RTO ಆಫೀಸ್ ಅಂತ. ಹೌದು, ನಮ್ಮೆಲ್ಲರಿಗೂ ಎಲ್ಲಾನು ಈಸಿಯಾಗಿ ಸಿಗ್ಬೇಕು. ಹಾಗಾಗಿ ಈ ಡಿಎಲ್ ವಿಷಯದಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಎಲ್ರೂ ಕೂಡ ಮಧ್ಯವರ್ತಿಗಳ ಸಹಾಯದಿಂದಲೇ ಈ ಡಿಎಲ್ ಅನ್ನ ಮಾಡಿಸಿರ್ತೇವೆ. ಹಾಗಾಗಿ ಡ್ರೈವಿಂಗ್ ಗೊತ್ತಿಲ್ಲದಿದ್ರೂ ಕೂಡ ಅನೇಕರ ಕೈಯಲ್ಲಿ ಡಿಎಲ್ ಅನ್ನೋದು ಸರ್ವಸಾಮಾನ್ಯವಾಗಿ ಸಿಕ್ಬಿಡುತ್ತೆ. ಎಸ್, ಇಲ್ಲಿ ಎಲ್ಲಾನು ಕರಪ್ಷನ್ ಅಂತ ಗೊತ್ತಿದ್ರು ಕೂಡ ನಾವು ಇದರಲ್ಲಿ ನೇರವಾಗಿ ಪಾಲುದಾರರಾಗಿದ್ದೇವೆ ಬಿಡಿ. ಆದ್ರೆ ಇನ್ನು ಮುಂದೆ ಹಾಗೆ ನಡೆಯಲ್ಲ. ಸರ್ಕಾರ ಇದಕ್ಕೆಲ್ಲ ಬ್ರೇಕ್ ಹಾಕಲು ಮುಂದಾಗಿದೆ. ಇನ್ನು ಮುಂದೆ ಎಲ್ಲಾನು ಕೂಡ ಆಟೋಮೆಟಿಕ್ ಆಗಿ ನಡೆಯುತ್ತೆ. ಸೊ ತಾವೆಲ್ಲ ಗಮನಿಸಿರ್ಬೋದು, ಮುಂಚೆ RTO ಆಫೀಸ್ ಅಂದರೆ ಯಾವ ಥರ ಇರ್ತಿತ್ತು ಅಂದರೆ ತುಂಬ ಫುಟ್ಫಾಲ್ ಇರ್ತಿತ್ತು, ತುಂಬ ಕ್ರೌಡ್ ಆಗಿರ್ತಿತ್ತು. ಇವಾಗ ಎಲ್ಲೆಲ್ಲನ ತಾವು ಮನೇಲಿ ಕೂತ್ಕೊಂಡೇ ಅರ್ಜಿಯನ್ನು ಸಲ್ಲಿಸ್ಕೋಬಹುದು. ತಾವು ಆ ಕಚೇರಿಗೆ ಬರುವ ಅವಶ್ಯಕತೆಯೂ ಕೂಡ ಇಲ್ಲ. ಆ ಒಂದು ಎಲ್ಲರನ್ನ ಆನ್ಲೈನಲ್ಲೇ ನಾವು ಅಪ್ರೂವಲ್ ಮಾಡ್ತೇವೆ. ಅದೇ ರೀತಿ DL ಅನ್ನು ಕೂಡ ತಾವು ಗಮನಿಸಿರ್ಬೋದು, ನಮ್ಮಲ್ಲಿ ಡ್ರೈವಿಂಗ್ ಟೆಸ್ಟಿಂಗ್ ಟ್ರ್ಯಾಕ್ ಇದೆ, ಆಟೋಮೇಟೆಡ್ ಡ್ರೈವಿಂಗ್ ಟೆಸ್ಟಿಂಗ್ ಟ್ರ್ಯಾಕ್ ಇದೆ. ಅದು ಸೆನ್ಸರ್ ಬೇಸ್ಡ್ ಆಗಿರೋದ್ರಿಂದ ಎನಿ ಹ್ಯೂಮನ್ ಇಂಟರಪ್ಷನ್ ಅಲ್ಲಿ ಇರಲ್ಲ. ನಮ್ಮ ಮೋಟಾರ್ ವಾಹನ ನಿರೀಕ್ಷಕರದ್ದು ಹಸ್ತಕ್ಷೇಪ ಯಾವುದೇ ಥರ ಇರೋದಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡ್ತಾ ಇರಿ ಜಸ್ಟ್ ಮೈ ಅಪ್ಡೇಟ್.